ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮುಖ್ಯಮಂತ್ರಿಗಳು ಹಿಜಾಬ್ ಸಂಘರ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಬೇರೆ ಆರಂಭವಾಗ್ತಾ ಇದೆ. ಇದರ ನಡುವೆ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು. ಏನು ಮಾತನಾಡಿದ್ದಾರೆ ಅಂದ್ರೆ, ನಿರ್ಭೀತಿಯಿಂದ ಪರೀಕ್ಷೆಯನ್ನ ಬರೆದು ಭವಿಷ್ಯವನ್ನ ರೂಪಿಸ್ಕೊಳ್ಳಿ ಅಂತ ಮಕ್ಕಳಿಗೆ ಕರೆಯನ್ನ ಕೊಟ್ಟಿದ್ದಾರೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಗಳು ಈ ರೀತಿಯಾಗಿ ಸಲಹೆಯನ್ನ ಕೊಟ್ಟಿದ್ದಾರೆ. ಹಿಜಾಬ್ ವಿವಾದದಿಂದಾಗಿ ಪೂರ್ವ ಸಿದ್ಧತಾ ಪರೀಕ್ಷೆ ವೇಳೆ ಗೊಂದಲ ಉಂಟಾಗ್ತಾ ಇದೆ. ಹಿಜಾಬ್ಗಾಗಿ ಪರೀಕ್ಷೆ ಬಹಿಷ್ಕರಿಸಿದ್ದಾರೆ ಹಲವು ವಿದ್ಯಾರ್ಥಿಗಳು. ಪರೀಕ್ಷೆ ಬಿಟ್ಟೆವು, ಹಿಜಾಬ್ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳು. ಸೊ ಹೀಗಾಗಿ ನಿಮಗೆ ಭವಿಷ್ಯ ಮುಖ್ಯ ಅಂದರೆ ಬನ್ನಿ, ಪರೀಕ್ಷೆಯನ್ನು ಬರೀರಿ, ಹಿಜಾಬನ್ನು ತೆಗೆದು ಬಂದು ಪರೀಕ್ಷೆಯನ್ನು ಬರೀರಿ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಹಿಜಾಬ್ ಧರಿಸಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇಲ್ಲ. ಕೋರ್ಟ್ ಆದೇಶವನ್ನ ಪಾಲಿಸುವಂತೆ ಸರ್ಕಾರ ಈಗ ಆಲ್ರೆಡಿ ಸುತ್ತೋಲೆಯನ್ನು ಕೂಡ ಹೊರಡಿಸಿದೆ. ಸರ್ಕಾರಿ ಶಾಲೆ, ಖಾಸಗಿ ಶಾಲೆಗಳಲ್ಲೂ ಕೂಡ ಅವಕಾಶ ಇಲ್ಲ ಅಂತ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಸಮವಸ್ತ್ರಕ್ಕೆ ರಿಯಾಯಿತಿ ಕೇಳ್ತಾ ಇದ್ದಾರೆ ಕೆಲ ವಿದ್ಯಾರ್ಥಿಗಳು. ಹಿಜಾಬ್ ಹಾಕೊಂಡು ಬಂದೇ ಬರಿತೀವಿ ಅಂತ. ಕೋರ್ಟ್ ಆದೇಶವೇ ಅಂತಿಮ ಅಂತ ಹೇಳ್ತಾ ಇದೆ ಸರ್ಕಾರ. ಹೌದು, ಕೋರ್ಟ್ ಆದೇಶವನ್ನ ಪಾಲನೆ ಮಾಡಬೇಕಾಗಿದೆ ಸರ್ಕಾರ, ಅದನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದೆ. ಸುಗಮವಾಗಿ ಪರೀಕ್ಷೆಯನ್ನು ನಡೆಸಲಿಕ್ಕೆ ಶಿಕ್ಷಣ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ನಿಮಗೆ ಎಜುಕೇಷನ್ ಇಂಪಾರ್ಟೆಂಟ್ ಅಂದರೆ ಬಂದು ಎಕ್ಸಾಮ್ ಬರೀರಿ, ಹಿಜಾಬನ್ನು ತೆಗೆದು. ಯಾರೇ ಆಗಿರ್ಬೋದು, ಯಾವುದೇ ಧರ್ಮ ಸಂಕೇತವನ್ನು ಹಾಕ್ಕೊಂಡು ಬಂದ್ಬಿಟ್ಟು ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಇಲ್ಲ. ಕೋರ್ಟ್ ಈಗ ಆಲ್ರೆಡಿ ಸ್ಪಷ್ಟವಾಗಿ ತಿಳಿಸಿದೆ. ಅದ್ರ ಮೇಲೂ ಕೂಡ ಹಠ ಮಾಡ್ಕೊಂಡು ನಾವು ಹಿಜಾಬ್ ಹಾಕೊಂಡು ಅಥವಾ ಇನ್ನೊಂದು ಯಾವುದೋ ಒಂದು ಧಾರ್ಮಿಕ ಸಂಕೇತವನ್ನು ಹಾಕ್ಕೊಂಡು ಬಂದು ಎಕ್ಸಾಮ್ ಬರಿತೀವಿ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ. ಎಲ್ಲ ತಯಾರಿಗಳು ಮಾಡಿದ್ದೇವೆ. ಶಿಕ್ಷಣ ಇಲಾಖೆ, ಗೃಹ ಇಲಾಖೆ ಎಲ್ಲ ತಯಾರಿಯನ್ನು ಮಾಡಿದೆ. ಮಕ್ಕಳ ಹಿತದೃಷ್ಟಿಯಿಂದ ಸರಳವಾದಂಥ ಪರೀಕ್ಷೆ ಮಾಡಬೇಕನ್ನುವಂಥದ್ದು ಕೋವಿಡ್ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಮಾಡ್ತಾಯಿದೆ. ಮಕ್ಕಳು ಪರೀಕ್ಷೆಯನ್ನು ಬರೀಬೇಕು, ಅವರ ಭವಿಷ್ಯವನ್ನು ರೂಪಿಸ್ಕೋಬೇಕು. ಯಾವುದೇ ಆತಂಕ ಇಲ್ಲದೆ ಮುಕ್ತವಾಗಿ ಧೈರ್ಯವಾಗಿ ಪರೀಕ್ಷೆಯನ್ನು ಬರೀಲಿ ಅಂತ ನಾನು ಮನವಿಯನ್ನು ಮಾಡ್ತೀನಿ. ಎಲ್ಲ ತಯಾರಿಗಳು ಮಾಡಿದ್ದೇವೆ. ಶಿಕ್ಷಣ ಇಲಾಖೆ, ಗೃಹ ಇಲಾಖೆ ಎಲ್ಲ ತಯಾರಿಯನ್ನು ಮಾಡಿದೆ. ಮಕ್ಕಳ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಹಂಸ, ವಿದ್ಯಾರ್ಥಿ ಜೀವನದ ಒಂದು ಪ್ರಮುಖ ಘಟ್ಟಗಳಲ್ಲಿ ಒಂದು ಎಸ್ಎಸ್ಎಲ್ಸಿ ಎಕ್ಸಾಮ್ ನಾಳೆಯಿಂದ ಶುರುವಾಗ್ತಾ ಇರುವಂತದ್ದು. ಸರ್ಕಾರ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದೆ, ಅದರ ಜೊತೆಗೆ ಹಿಜಾಬ್ಗೆ ಬೇರೆ ಅವಕಾಶ ಇಲ್ಲ ಅಂತ ಈಗ ಆಲ್ರೆಡಿ ಸರ್ಕಾರ ಸ್ಪಷ್ಟವಾಗಿ ತಿಳಿಸಿದೆ. ಅದೇನಾದ್ರೂ ಗೊಂದಲ ಆಗುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತಾ? ಪೃಥ್ವಿರಾಜ್, ಈಗಾಗಲೇ ಗೊಂದಲ ಆಗೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಕಾರಣಗಳಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಸರ್ಕಾರದಿಂದ ಸ್ಪಷ್ಟವಾಗಿ ಹೇಳಿದೆ, ಸಮವಸ್ತ್ರ ಧರಿಸಿ ಬಂದವರಿಗೆ ಮಾತ್ರ ಒಂದು ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಅದನ್ನು ಹೊರತುಪಡಿಸಿ ಯಾವುದೇ ಒಂದು ಹಿಜಾಬ್ ಆಗಿರ್ಬೋದು, ಶಾಲು ಆಗಿರ್ಬೋದು, ಇದ್ಯಾವುದನ್ನು ಕೂಡ ಧರಿಸಿ ಬಂದರೆ ಅಂಥವರಿಗೆ ನಾವು ಪರೀಕ್ಷೆಗೆ ಕೂರಿಸೋದಿಲ್ಲ ಅಂತ ಸ್ಟ್ರಿಕ್ಟಾಗಿ ಹೇಳಿದೆ. ಈಗಾಗಲೇ ಮೊನ್ನೆ ಕೂಡ ಸುತ್ತೋಲೆಯನ್ನು ಕೂಡ ಎಲ್ಲ ಒಂದು ಶಾಲೆಗಳಿಗೆ ಹೊರಡಿಸಿರುವಂಥದ್ದು, ಅಲ್ಲಿನ ಒಂದು ಆಯಾ ಪ್ರಾಂಶುಪಾಲರಿಗೆ ಈಗಾಗಲೇ ಕೊಟ್ಟಿರುವಂಥದ್ದು. ಈ ಹಿಂದೆನೂ ನೋಡೋದಾದ್ರೆ ಪ್ರಾಯೋಗಿಕ ಪರೀಕ್ಷೆ ಇತ್ತು. ಅಂತಹ ಸಂದರ್ಭದಲ್ಲಿ ಈ ಒಂದು ಹಿಜಾಬ್ನ ವಿಚಾರವನ್ನು ಇಟ್ಕೊಂಡು ಕೆಲ ವಿದ್ಯಾರ್ಥಿಗಳು ಪ್ರಾಯೋಗಿಕ ಪರೀಕ್ಷೆಗೆ ಅಟೆಂಡ್ ಆಗಿರಲಿಲ್ಲ. ಸೊ ಹೀಗಾಗಿ ಅವ್ರಿಗೆ ಆ ಒಂದು ರೀ ಎಕ್ಸಾಮ್ ಅನ್ನು ಕೂಡ ಕೊಡೋದಿಲ್ಲ ಅಂತ ಈಗಾಗಲೇ ಒಂದು ಸ್ಪಷ್ಟವಾಗಿ ಹೇಳಿದ್ರು. ಇನ್ನು ನಾಳೆ ನೋಡಬೇಕಾಗಿದೆ ಪೃಥ್ವಿರಾಜ್, ಯಾಕಂತ ಹೇಳಿದ್ರೆ ನಾಳೆ SSLC ಪರೀಕ್ಷೆ ಇದೆ. ವಿದ್ಯಾರ್ಥಿ ಜೀವನ ಘಟ್ಟದಲ್ಲೇ ಒಂದು ಪ್ರಮುಖವಾದ ಒಂದು ಪರೀಕ್ಷೆ ಇದು ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ನಾಳೆ 8.5 ಲಕ್ಷ ವಿದ್ಯಾರ್ಥಿಗಳು ಈ ಒಂದು SSLC ಪರೀಕ್ಷೆನ ಬರೀತಿದ್ದಾರೆ. ಈಗಾಗಲೇ ಹಿಜಾಬ್ ವಿಚಾರ ಇರೋದ್ರಿಂದ ನಾಳೆ ವಿದ್ಯಾರ್ಥಿಗಳು ಅಂದ್ರೆ ಈಗಾಗಲೇ ಹಿಜಾಬ್ ಪರ ಇರುವಂತಹ ವಿದ್ಯಾರ್ಥಿಗಳು ಅವರು ಈ ಒಂದು ಪರೀಕ್ಷೆಗೆ ಬರ್ತಾರ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಅವರು ಹಿಜಾಬ್ ಧರಿಸಿಯೇ ಬಂದದ್ದೇ ಆದರೆ ಅವರಿಗೆ ನಿಜವಾಗ್ಲೂ ಪರೀಕ್ಷಾ ಕೇಂದ್ರಕ್ಕೆ ಅಲೋ ಮಾಡೋದಿಲ್ಲ. ಸೊ ಹೀಗಾಗಿ ಅವರ ಒಂದು ನಿರ್ಧಾರದ ಮೇಲೆ ನಿಂತಿರುವಂಥದ್ದು. ಈಗಾಗಲೇ ಸರ್ಕಾರ ಅನೇಕ ಬಾರಿ ಹೇಳಿದೆ, ಪ್ರಾಯೋಗಿಕ ಪರೀಕ್ಷೆನ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವ್ರು ಹೇಳಿರುವಂಥದ್ದು, ನೀವು ಈ ಒಂದು ವಿಚಾರವನ್ನು ಬಿಟ್ಟು ಓದಿನ ಕಡೆ ಗಮನ ಕೊಟ್ಟು ನೀವು ವಿದ್ಯಾಭ್ಯಾಸ ಪಡಿಬೇಕು ಅಂತಿದ್ರೆ ನೀವು ಪ್ರಾಯೋಗಿಕ ಪರೀಕ್ಷೆಗೆ ಬಂದು ಅಟೆಂಡ್ ಆಗಿ ಅಂತ ಆಗ್ಲೂ ಕೂಡ ವಿದ್ಯಾರ್ಥಿಗಳ ಬಳಿ ಮನವಿಯನ್ನ ಮಾಡಿತ್ತು. ಈಗಲೂ ಕೂಡ ಅದನ್ನೇ ಹೇಳಿತ್ತು. ಹೀಗಾಗಿ ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ಒಂದು ರೀತಿಯಾದಂತಹ ಒಂದು ಬೇರೆ ಅವಕಾಶ ಅಂದರೆ ಗೊಂದಲ ಮಾಡೋದಕ್ಕೆ ಅವಕಾಶವನ್ನು ನಾವು ಕೊಡೋದಿಲ್ಲ. ನಿಮಗೆ ಏನಾದರೂ ಪರೀಕ್ಷೆ ಬೇಡ ಅಂತ ಹೇಳಿದ್ರೆ ಅದಕ್ಕೆ ನಾವು ಹೊಣೆಯಲ್ಲ, ಅದು ನಿಮ್ಮ ಓನು ಸ್ವಂತ ನಿರ್ಧಾರ ಆಗಿರುತ್ತೆ. ಈಗಾಗಲೇ ನಮ್ಮ ಸರ್ಕಾರದಿಂದ ಏನೆಲ್ಲ ಒಂದು ಆದೇಶಗಳನ್ನ ನಾವು ಕೊಡಬೇಕು ಅದನ್ನೆಲ್ಲವನ್ನು ಕೊಟ್ಟಿದ್ದೀವಿ. ಅದನ್ನ ಎಲ್ಲರೂ ಕೂಡ ಕಂಪ್ಲೀಟ್ ಅಂಶ ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರುವಂತದ್ದು, ಹಠ ಹಿಡಿದಿರುವಂತ ವಿದ್ಯಾರ್ಥಿಗಳು ಸಾಕಷ್ಟು ಜನ ಮುಸ್ಲಿಂ ವಿದ್ಯಾರ್ಥಿನಿಯರಿದ್ದಾರೆ. ಅವರೆಲ್ಲರೂ ಕೂಡ ಪರೀಕ್ಷೆಯನ್ನ ಬರಿತಾ ಇದ್ದಾರೆ.
ಕೆಲವು ವಿದ್ಯಾರ್ಥಿನಿಯರು ಮಾತ್ರ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು ಇಲ್ಲಿ. ಅವ್ರು ಬರದೇ ಹೋದ್ರೆ ಸರ್ಕಾರಕ್ಕೆ ಏನ್ ಲಾಸ್ ಇಲ್ಲ, ಅವ್ರಿಗೆ ಲಾಸ್ ಇಲ್ಲಿ. ಹೌದು, ಖಂಡಿತವಾಗಿ ಪೃಥ್ವಿರಾಜ್. ಕಡೆ ಬಾರಿ ಕೂಡ ಅವರು ಅದನ್ನೇ ಹೇಳಿದ್ದಾರೆ. ಸರ್ಕಾರ ಮತ್ತು ಶಿಕ್ಷಣ ಸಚಿವರು ಕೂಡ ಮನವಿಯನ್ನ ಮಾಡಿದ್ರು, ಅವರ ಪೋಷಕರ ಬಳಿ ಕೂಡ ಮನವಿಯನ್ನ ಮಾಡಿದ್ರು, ಕಳಿಸಿ ಎಕ್ಸಾಮ್ಗೆ ಬರೀರಿ, ಇದನ್ನೆಲ್ಲ ಬಿಡಿ, ನಿಮಗೆ ಮುಂದೆ ಒಳ್ಳೆ ಫ್ಯೂಚರ್ ಇದೆ, ನೀವು ಓದಬೇಕು, ಈ ಥರ ವಿದ್ಯಾರ್ಥಿ ಲೈಫನ್ನ ಹಾಳು ಮಾಡ್ಕೋಬಾರ್ದು ಅನ್ನುವಂತಹ ಕಿವಿ ಮಾತನ್ನು ಕೂಡ ಹೇಳಿದರು. ಆದರೂ ಕೂಡ ಅದಕ್ಕೆ ಯಾವುದೇ ರೀತಿಯಾಗಿ ಒಂದು ರೆಸ್ಪಾನ್ಸನ್ನು ಕೊಟ್ಟಿರಲಿಲ್ಲ. ಹಾಗೆಯೇ ಆ 6 ವಿದ್ಯಾರ್ಥಿಗಳು ಏನಿದ್ರು ಅವರು ಒಂದಷ್ಟು, ಅವರು ಸೈನ್ಸ್ ಸ್ಟೂಡೆಂಟ್ಸ್ ಕೂಡ ಆಗಿದ್ರು, ಅವ್ರಿಗೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಟೈಮ್ನಲ್ಲಿ. ಸೊ ಅವರು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಬರಲಿಲ್ಲ, ಇನ್ನು ಮೇನ್ ಎಕ್ಸಾಮ್ಗೆ ಅಂದರೆ ಥಿಯರಿ ಎಕ್ಸಾಮ್ಗೆ ಬರ್ತಾರ ಅನ್ನುವಂಥದ್ದು ಈಗ ಒಂದು ದೊಡ್ಡ ಪ್ರಶ್ನೆಯಾಗಿರುವಂಥದ್ದು. ಸೊ ಅವರು ನಾವು ಯಾವುದೇ ಕಾರಣಕ್ಕೂ ಹಿಜಾಬ್ ಬಿಟ್ಟು ಬರಲ್ಲ ಅಂತ ಕಳೆದ ಬಾರಿನೇ ಹೇಳಿದರು. ಸೊ ನಾಳೆ ಏನು ಮಾಡ್ತಾರೆ, ಅವ್ರಿಗೆ ಪರೀಕ್ಷೆಗೆ ಏನು ಮುಂದೆ ಫ್ಯೂಚರ್ಗೆ ಏನಾಗುತ್ತೆ ಅನ್ನುವಂಥದ್ದನ್ನ ಅವರೇ ನಿರ್ಧಾರ ಮಾಡಬೇಕಾಗಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಹಂಸ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.